ಡಾಕ್ಟ್ರು ಕೈಯಲ್ಲಿ ನೋಟ್ ಇಟ್ಕೊಂಡು ಏನೋ ಮಾಡ್ತಾ ಇದ್ದಾರೆ ಅನ್ಕೊಂಡ್ರಾ? ನನ್ನ ಫ್ರೆಂಡ್‌ದು ಡೆಲಿವರಿ ಆಗಿದೆ. ಸೊ ಪಾಪುನ ಬರೀ ಕೈಯಲ್ಲಿ ನೋಡಕ್ ಹೋಗಕ್ಕಾಗಲ್ಲ ಅಲ್ವಾ? ಅದಕ್ಕೆ ₹1000 ₹500 ಇಟ್ಬಿಟ್ಟು ಬರೋಣ ಅಂತ ಅನ್ಕೊಂಡೆ. ಏನಿದೆ ಮಹಾ ವಿಷಯ, ಎಲ್ಲರೂ ಹಾಗೆ ಮಾಡೋದು. ಮಗುನ ಹುಟ್ದಾಗ ನೋಡಕ್ ಹೋದಾಗ, ಇಲ್ಲ ಹೊಸದಾಗಿ ನೋಡಕ್ ಹೋದಾಗ ಮಗು ಕೈಯಲ್ಲಿ ಈಸಿಯಾಗಿ ನಾವು ಇಡ್ತೀವಪ್ಪ. ಅದ್ನೇನ್ ಹೇಳ್ಕೊಳ್ಳೋದ್ರಲ್ಲಿದೆ ಅನ್ಕೊಂಡ್ರಾ? ಆದ್ರೆ ಇದೆಷ್ಟು ದೊಡ್ಡ ಮಿಸ್ಟೇಕ್ ಮಾಡ್ತಾ ಇದೀವಿ ಅಂತ ನಿಮಗ್ ಈ ನೋಟು ಎಷ್ಟು ಜನಗಳ ಕೈಲಿ, ಸಾವಿರಾರು ಜನ, ಲಕ್ಷಾಂತರ ಜನದ ಕೈಯಲ್ಲಿ ಹೋಗಿ ಬಂದಿದೆಯೋ ಗೊತ್ತಿಲ್ಲ. ಯಾವ್ಯಾವ ಜಾಗದಲ್ಲಿತ್ತೋ, ಯಾರ್ಯಾರ ಪಾಕೆಟಲ್ಲಿತ್ತೋ, ಅವರು ಸಿಗರೇಟ್ ಸೇದಿ ಮುಟ್ಟಿದ್ರೋ, ಇಲ್ಲ ಕುಡಿತಾ ಮುಟ್ಟಿದ್ರೋ, ಇಲ್ಲ ಅಂದ್ರೆ ಅವರಿಗೆ ಫ್ಲೂ ಬಂದೋ, ಇಲ್ಲ ಕೋವಿಡೋ, ಇಲ್ಲ ಅಂದ್ರೆ TB ಬಂದೋ, ಎಷ್ಟು ಜನದ ಕೈಯಲ್ಲಿ ಹೋಗಿ ಬಂದಿರುತ್ತೆ. ಇಲ್ಲ ಯಾವ್ಯಾವ ಜಾಗದಲ್ಲಿ, ಅಂಗಡಿಗಳಲ್ಲಿ, ಇಲ್ಲಾಂದ್ರೆ ಅಲ್ಲಲ್ಲೇ ಎಲ್ಲೆಲ್ಲೋ ಬಿದ್ದಿರುತ್ತೆ. ಸೊ ಇಂಥ ಅಷ್ಟು ಕಂಟಾಮಿನೇಟ್ ಆಗಿರುವಂತ ವಸ್ತು ಬೇರೆದ್ ಯಾವ್ದು ಇಲ್ಲ ನೋಟಿಗಿಂತ. ಅಷ್ಟು ಬ್ಯಾಕ್ಟೀರಿಯಾಸ್ ಇರುತ್ತೆ ಅದ್ರಲ್ಲಿ. ಅದನ್ನ ತಗೊಂಡೋಗಿ ಎಳೆ ಮಗು, ಇನ್ನು ಸೂಕ್ಷ್ಮವಾಗಿರೋ ಮಗು ಕೈಯಲ್ಲಿ ನಾವು ಹಾಗೆ ಕೊಟ್ಬಿಡ್ತೇವೆ. ಕೆಲವು ಸಲ 2 ವರ್ಷ 3 ವರ್ಷ ಮಕ್ಳಾದ್ರೆ, 1 ವರ್ಷ ಮಗು ಆದ್ರೆ ಸೀದಾ ಬಾಯಲ್ಲೇ ಇಟ್ಕೊಂಡ್ಬಿಡುತ್ತೆ ಅದು. ಸೊ ಈ ಮಿಸ್ಟೇಕ್‌ನ ಪ್ಲೀಸ್ ಯಾರು ಮಾಡಕ್ ಹೋಗ್ಬೇಡಿ. ಮಗು ಕೈಲಂತೂ ಎಳೆ ಮಕ್ಳನ್ನ ನೀವು ನೋಡಕ್ ಹೋಗ್ತೀರಾ, ಖುಷಿಯಿಂದ ಕೊಡ್ತೀರಾ. ಆದ್ರೆ ಮಗು ಕೈಯಲ್ಲಿ ಕೊಡಕ್ ಹೋಗ್ಬೇಡಿ. ಒಂದು ಎನ್ವೆಲೋಪ್ ಹಾಕ್ಬಿಟ್ಟು ಪಕ್ಕದಲ್ಲಿ ತಾಯಿಗೋ ಇಲ್ಲ ತಂದೆ ಕೈಲೋ ಕೊಡಿ. ಯಾರು ಮಕ್ಳ ಕೈಲಿ ಡೈರೆಕ್ಟ್ ಆಗಿ ನೋಟ್ಸ್ ಕೊಡಕ್ ಹೋಗ್ಬೇಡಿ. ಪ್ಲೀಸ್ ಇದರಿಂದ ಇನ್ಫೆಕ್ಷನ್ಸ್ ಆಗುತ್ತೆ. ಅವಾಯ್ಡ್ ಮಾಡಿ.